ಎಲ್ರಿಗೂ ನಮಸ್ಕಾರ, ಗುಡ್ ಮಾರ್ನಿಂಗ್. ಸೊ ಇವತ್ತು ನಾವು ಮ್ಯೂನಿಕ್ಗೆ ಹೊರಟಿದ್ದೀವಿ. ಅಲ್ಲಿ ನಮ್ಮ ಕನ್ನಡಿಗರು ಎಲ್ಲ ಕನ್ನಡಿಗರು ಸೇರಿಬಿಟ್ಟು ಒಂದು ಗ್ರೂಪ್ ಇದೆ. ಏನು ಮ್ಯೂನಿಕ್ ಕನ್ನಡಿಗರು ಅಂತಲೇ ಒಂದು ಗ್ರೂಪ್ ಇದೆ. ಆ ಗ್ರೂಪಲ್ಲಿ ಎಲ್ಲರೂ ಸೇರಿಕೊಂಡು ಸಮ್ಮರ್ ಫೆಸ್ಟ್ ಅಂತ ಮಾಡ್ತಿದ್ದಾರೆ ಮ್ಯೂನಿಕಲ್ಲಿ. ಸೊ ಮ್ಯೂನಿಕ್ಗೆ ಹೊರಟಿದ್ದೀವಿ. ಆದರೆ ಏನಾಗಿದೆ ಗೊತ್ತಾ, ನಿನ್ನೆ ನಿಮ್ಗೆ ಏನು ತೋರಿಸಿದ್ನಲ್ಲ ನಾನು S1 ಆ ಲೈನ್ ಇವತ್ತು ಕ್ಯಾನ್ಸಲ್ ಆಗಿಬಿಟ್ಟಿದೆ. ಯಾಕಂತಂದರೆ ಅಲ್ಲಿ ಬಾಂಬರ್ಗ್ ಅಂತ ಇದೆ ಇಲ್ಲಿಂದ. ಸೊ ಬಾಂಬರ್ಗಿಂದ ನ್ಯೂರೆಂಬರ್ಗ್ಗೆ ಹೋಗೋ ಟ್ರೈನು S1. ಸೊ S1 ಹೊರಡಬೇಕಾದ್ರೆ ಅದಕ್ಕಿಂತ ಒಂದು 5 ನಿಮಿಷದ ಮುಂಚೆ ಅಲ್ಲಿ ಯಾವುದೋ ಒಂದು ಬ್ರಿಡ್ಜ್ ಹತ್ರ ಫೈರ್ ಆಕ್ಸಿಡೆಂಟ್ ಆಗಿದೆ. ಸೊ ಹಾಗಾಗಿ ಫುಲ್ 1 ವೀಕ್ ಏನೋ ಲೈನ್ನೇ ಸ್ಟಾಪ್ ಮಾಡಿಬಿಟ್ಟಿದ್ದಾರೆ. ಆ 1 ವೀಕ್ವರೆಗೂ ಬಸ್ಸಲ್ಲೇ ಹೋಗ್ಬೇಕು ನಾವು. ಸೊ ಇವಾಗ ಬಂದಿದ್ದೀನಿ, ಇಲ್ಲಿದೆ ನೋಡಿ, ಇದೆ ಬಸ್ ಸ್ಟಾಪು. ಇದು ಬಸ್ ಸ್ಟಾಪು. ಆಮೇಲೆ ಇಲ್ಲೇನು ಕಾಣಿಸ್ತಿದೆಯಲ್ಲ ಪಾರ್ಕಿಂಗು, ಈ ಪಾರ್ಕಿಂಗು ನಾವು ಡೈಲಿ ಹೋಗ್ತೀವಲ್ಲ ಆ ರೈಲ್ವೆ ಸ್ಟೇಷನ್ಗೆ ಇರೋ ಪಾರ್ಕಿಂಗು ಅದು. ಸೊ ಇವಾಗ ಬಸ್ ಬರುತ್ತೆ, ಬಸ್ ಹತ್ಕೊಂಡು ಹೋಗ್ತೀನಿ. ಆಮೇಲೆ ಹಾಗೆ ಬಸ್ ಜರ್ನಿನೂ ತೋರಿಸ್ದಂಗೆ ಆಗುತ್ತೆ. ಸೊ ಬರಲಿ ಇವಾಗ ಬಸ್ಸು. ಸೊ ಬಂತು ಬಸ್ಸು, ಬಸ್ಸಿಗೆ ಹೋಗೋಣ. ಇದ್ರ ನಂಬರು 266 ಅಂತ ಇದೆ. 4 ಶಾಮಿಗೆ ಹೋಗುತ್ತೆ. ಸೊ ಇದರಲ್ಲಿ ಕುತ್ಕೊಳ್ಳೋಣ. ಹಿಂಗಿರುತ್ತೆ ನೋಡಿ ಬಸ್ಸು. ಸೊ ಇದರಲ್ಲಿ ಇವಾಗ 4 ಶಾಮಿವರೆಗೂ ಹೋಗಬೇಕು, ಅಂದರೆ ಹಾಫ್ ವೇ. ಅಲ್ಲಿನ ಮತ್ತೆ ಟ್ರೈನ್, ಮತ್ತೆ ಅದೇ S1 ಹಿಡ್ಕೊಂಡು ಇದಕ್ಕೆ ನ್ಯೂರೆಂಬರ್ಗ್ಗೆ ಹೋಗಿ ನ್ಯೂರೆಂಬರ್ಗಿಂದ ಡೈರೆಕ್ಟ್ ಮ್ಯೂನಿಕ್ RE1 ಅಂತ ಸಿಗುತ್ತೆ. ನಾನು ಹೇಳಿದ್ನಲ್ಲ ರೀಜನಲ್ ಎಕ್ಸ್ಪ್ರೆಸ್ ಅಂತ. ಸೊ RE1 ಸಿಗುತ್ತೆ. RE1 ಹಿಡ್ಕೊಂಡು 2 ಅವರ್ ಜರ್ನಿ. ಸೊ ನಾವು ಬಂದ್ವಿ, ನ್ಯೂರೆಂಬರ್ಗ್ಗೆ ಬಂದಿದ್ದೀವಿ. ಇದು ನ್ಯೂರೆಂಬರ್ಗ್ ರೈಲ್ವೆ ಸ್ಟೇಷನ್ ದೊಡ್ಡದಾಗಿದೆ. ಒಂದು 23 ಪ್ಲಾಟ್ಫಾರ್ಮ್ಸ್ ಇದ್ದಾವೆ. ಸೊ ಇವಾಗ ಇಲ್ಲಿಂದ 23rd ಪ್ಲಾಟ್ಫಾರ್ಮ 24th ಪ್ಲಾಟ್ಫಾರ್ಮ್ಗೆ ಏನೋ ಹೋಗಬೇಕು. ಅಲ್ಲಿ ಹೋಗಿ ಆಮೇಲೆ ಅಲ್ಲಿ ಹೋದ್ಮೇಲೆ ನಮ್ಮ RE ಸಿಗುತ್ತೆ. ಸೊ ನಾವು ಬರೋಕ್ಕಿಂತ ಮುಂಚೆನೇ ಬಂದು ನಿಂತ್ಕೊಂಡಿದೆ RE1 ಇದೆ. RE1 ಏನು ಕಾಣಿಸ್ತಿದೆಯಲ್ಲ, ಇದರಲ್ಲೇ ನಾವು ಮ್ಯೂನಿಕ್ಗೆ ಹೋಗೋದು. ಹೋಗೋಣ ಒಳಗಡೆ. ಇಲ್ಲಿ ನೋಡಿ, ಡೋರೆಲ್ಲ ಓಪನ್ ಮಾಡೋದು ನಾವೇ. ಸೊ ಬಂದ್ವಿ. ಇದು ಮ್ಯೂನಿಕ್ ದೊಡ್ಡ ಸ್ಟೇಷನು. ಮ್ಯೂನಿಕ್ ಕೂಡ ಒಂದು ಒಳ್ಳೆ ಸಿಟಿ ಜರ್ಮನಿಯಲ್ಲಿ. ಬರ್ಲಿನ್ ಇದ್ರದ್ದು ಕ್ಯಾಪಿಟಲ್ಲು. ಬರ್ಲಿನ್ ನೆಕ್ಸ್ಟ್ ಬರೋದೇ ಒಂದು ದೊಡ್ಡ ಸಿಟಿ ಅಂದರೆ ಫ್ರಾಂಕ್ಫರ್ಟ್ ಮತ್ತು ಮ್ಯೂನಿಕ್ಕು ಕೂಡ ಅದರಲ್ಲಿ ಒಂದು. ಈ ಸ್ಟೇಷನ್ ಹೆಂಗೆ ಅಂತಂದರೆ ಒಂಥರ ನಮ್ಮಲ್ಲಿ ಚೆನ್ನೈ, ಮಂಗಳೂರು, ಕೋಲ್ಕತ್ತಾ ಎಲ್ಲ ಇದೆಯಲ್ಲ, ಆ ಥರ ಟರ್ಮಿನಸ್ ಅಂತಲೇ ಹೇಳ್ಬೋದು. ಲಾಸ್ಟಿಗೆ ಬಂದು ಇಲ್ಲಿಂದ ಮತ್ತೆ ರಿಟರ್ನ್ ಹೋಗ್ತವೆ ಟ್ರೈನ್ಗಳು. ಇಲ್ಲೇ ಸ್ಟಾಪ್ ಆಗಿ ಇಲ್ಲಿಂದ ರಿಟರ್ನ್, ಇಲ್ಲಿಂದ ಮುಂದೆ ಲೈನ್ ಇಲ್ಲ ಅನ್ನೋ ಥರ. ಸೊ ಒಳ್ಳೆ ಸ್ಟೇಷನ್ ಇದು, ದೊಡ್ಡ ಸ್ಟೇಷನ್. ಸೊ ಇಲ್ಲಿಂದ ನಮಗೆ ಸಮ್ಮರ್ ಫೆಸ್ಟ್ ಇರೋ ಏರಿಯಾಗೆ ಹೋಗಬೇಕು. ಆ ಲೊಕೇಶನ್ ಗ್ರೂಪಲ್ಲಿ ಕಳಿಸಿದ್ದಾರೆ. ಆ ಗ್ರೂಪಲ್ಲಿ ರೆಕಾರ್ಡ್ ಮಾಡ್ಕೊಂಡು ಇದ್ದೀನಿ. ಇನ್ನು ಅಲ್ಲಿಗೆ ಹೋಗಬೇಕು. ನೋಡೋಣ, ಇಲ್ಲಿಂದ
ಟ್ರಾಮ್ ಸಿಗುತ್ತಾ ಅಥವಾ ಬಸ್ಸಾ ಅಥವಾ ಮೆಟ್ರೋನಾ ಅಥವಾ ಎಸ್ ವಾಹನ ಅಂತ ನೋಡಬೇಕು. ಇಲ್ಲೆಲ್ಲ ತುಂಬ ಟೈಪ್ ಆಫ್ ಟ್ರಾವೆಲ್ಸ್ ಇದ್ದಾವೆ, ಟ್ರಾವೆಲ್ ಮಾಡ್ಕೊಂಡು ಹೋಗೋಣ. ಸೊ ನಾವಿವಾಗ ರೈಲ್ವೆ ಸ್ಟೇಷನಿಂದ ಹೊರಗಡೆ ಬಂದಾಯಿತು. ಇದು ಮ್ಯೂನಿಕ್ ಸಿಟಿ, ಚೆನ್ನಾಗಿದೆ ಅಲ್ಲ, ನೋಡ್ತಾ ಇದ್ದೀರಾ. ಇಲ್ಲಿ ಟ್ರಾಮ್ ಲೈನ್ ಇದೆ, ಹಾಗೆ ಇದು ರೋಡ್ ಕೂಡ. ಸೊ ನಾವಿವಾಗ ಹೋಗಬೇಕಾಗಿರೋದು ಟ್ರಾಮ್ 21 ನಂಬರ್ ಟ್ರಾಮಿಗೆ ಹೋಗಿ ಅಲ್ಲಿಂದ ಒಂದು ಸ್ಟಾಪಿಗೆ ಹೋಗೋದಿದೆ. ಅಲ್ಲಿ ಸ್ಟಾಪ್ ಪಕ್ಕದಲ್ಲೇ ಇರೋದು ನಮ್ಮ ಸಮ್ಮರ್ ಫೆಸ್ಟ್, ಮ್ಯೂನಿಕ್ ಕನ್ನಡಿಗರು ಇದು ಮಾಡ್ಕೊಂಡಿರೋ ಸಮ್ಮರ್ ಫೆಸ್ಟು. ಸೊ ಇವಾಗ ಹೋಗೋಣ. ಅಲ್ಲಿ ನಿಮಗೆ ಟ್ರಾಮು ತೋರಿಸ್ತೀನಿ. ನಾನು ಮೆಟ್ರೋದಲ್ಲಿ ಹೋಗ್ಬೋದಿತ್ತು, ಬಟ್ ಟ್ರಾಮನ್ನು ತೋರ್ಸೋಕ್ಕೋಸ್ಕರ ಟ್ರಾಮಲ್ಲಿ ಹೋಗ್ತಾ ಇದ್ದೀನಿ. ಇಲ್ಲಿ ಸಿಗ್ನಲ್ ಇದೆ, ಇವಾಗ ಸಿಗ್ನಲ್ಗೆ ನಿಂತ್ಕೋಬೇಕು. ಆಮೇಲೆ ಅಲ್ಲಿ ಪಕ್ಕದಲ್ಲಿ ಟ್ರಾಮ್ ಸ್ಟೇಷನ್ ಇದೆ ನೋಡಲ್ಲಿ. ಅಲ್ಲೊಂದು ಟ್ರಾಮ್ ಬರ್ತಿದೆ ನೋಡಿ. ಸಿಗ್ನಲ್ ಬಂತು, ಹೋಗೋದು ಇವಾಗ. ಸೊ ಇವು ಟ್ರಾಮ್ ಲೈನ್ಗಳು, ಇಲ್ಲೇ ಬರುತ್ತೆ ನಮ್ಮ ಟ್ರಾಮು. ಸಾರಿ, ಇಲ್ಲಿಂದ ಟ್ರಾಮ್ ಹಟ್ಕೊಂಡು ನೆಕ್ಸ್ಟ್ ನಮ್ಮ ಸ್ಟಾಪಿಗೆ ಹೋಗೋಣ. ಇವಾಗ ಒಂದು ಟ್ರಾಮ್ ಬರ್ತಿದೆ ನೋಡಿ, 20 ನಂಬರ್ ಟ್ರಾಮ್. ಸೊ ನಮ್ಮ ಇಂಡಿಯಾದಲ್ಲೂ ಇತ್ತು, ಕೋಲ್ಕತ್ತಾದಲ್ಲಿ, ಬಟ್ ರೀಸೆಂಟಾಗಿ ಅದನ್ನು ಕೂಡ ಸ್ಟಾಪ್ ಮಾಡಿದ್ರು. ಒಳ್ಳೆ ಒಂದು ಟ್ರಾವೆಲ್ ಅಂತಲೇ ಹೇಳ್ಬೋದು. ಸೊ ನಾವು ಬಂದಾಯಿತು. ಇದು ಮ್ಯೂನಿಕ್ ಕನ್ನಡಿಗರು ಒಂದು ಅರೇಂಜ್ ಮಾಡಿರೋ ಒಂದು ಸಮ್ಮರ್ ಫೆಸ್ಟ್ ಅಂತಲೇ ಹೇಳ್ಬೋದು. ನೀವು ಇಲ್ಲಿ ನೋಡಿ, ಮ್ಯೂನಿಕ್ ಕನ್ನಡಿಗರು. ಹಾಂ, ಅವಾಗಲೇ ಮಾಡಿದ್ದೀನಿ. ಸೊ ಇಲ್ಲೆಲ್ಲ ಬೇರೆ ಬೇರೆ ಸ್ಟಾಲ್ಗಳಿದ್ದಾವೆ, ಬೇರೆ ಬೇರೆ ಜನ ಬಂದಿದ್ದಾರೆ. ಇವಾಗ ಒಂದು ಸ್ವಲ್ಪ ಹಸಿವಾಗಿದೆ, ಫಸ್ಟ್ ತಿನ್ನೋಣ. ಇಲ್ಲಿ ಕನ್ನಡ ಮಾತೇನೋ ಇಟ್ಟಿದ್ದಾರೆ, ನೀವು ಕನ್ನಡ ಮಾತೆ ತೋರಿಸ್ತೀನಿ ನೋಡಿ. ನಮ್ಮ ತಾಯಿ ಭುವನೇಶ್ವರಿ ಅರೇಂಜ್ ಮಾಡಿರೋದಿದು ಒಂದು ಮ್ಯೂನಿಕ್ ಕನ್ನಡಿಗರ ಒಂದು ಸಮ್ಮರ್ ಫೆಸ್ಟ್. ತುಂಬಾ ಹಸಿವಾಗಿದೆ, ಅವಾಗಲಿಂದ ಬಂದಿದ್ದೀನಿ. ಯಾವುದೋ ಒಂದು ಸ್ಟಾಲಿಗೆ ಹೋಗಿ ಒಂದು ಇದು ಮಾಡೋಣ, ತಿನ್ನೋಣ. ತುಂಬ ಹಸಿವಾಗಿದೆ. ಓಕೆನಾ, ತಿಂದು ಮತ್ತೆ ಒಂದು ಸ್ವಲ್ಪ ಏನಾದ್ರು ನೋಡೋಣ.
ಸೊ ನಾವು ಇಲ್ಲಿ ಸಮ್ಮರ್ ಫೆಸ್ಟ್ ಬಂದಿದೀವಿ. ಇಲ್ಲಿ ನಮ್ಮ ಫ್ರೆಂಡ್ಸ್ ಇದ್ದಾರೆ. ಅದರಲ್ಲಿ ಇವ್ರ ಹೆಸರು, ನಿಮ್ಮ ಹೆಸರು? ಸೌರವ್ ಅಂತ. ವಾಣಿ. ರಾಹುಲ್. ಸೊ ಇವ್ರ 3 ಜನರನ್ನ ನೋಡ್ತಿದ್ದೀರಲ್ಲ, ಇವ್ರ 3 ಜನ ಇಲ್ಲಿ ಕೆಲಸ ಮಾಡ್ತಾರೆ. ನಮ್ಮ ಬೆಳಗಾವಿ ಅವರೇ 3 ಜನನು. ಸೊ ಇವ್ರಿಗೆ ಕೇಳೋಣ ಸಮ್ಮರ್ ಫೆಸ್ಟ್ ಹೆಂಗ ಅನಿಸ್ತಾ ಇದೆ ಅಂತ. ಏನು ಕ್ವಶನ್? ಸಮ್ಮರ್ ಫೆಸ್ಟ್ ಹೆಂಗ ಅನಿಸ್ತಾ ಇದೆ? ಸಮ್ಮರ್ ಫೆಸ್ಟ್ ಚೆನ್ನಾಗಿ ಅನಿಸ್ತಾ ಇದೆ. ಇದೆಲ್ಲ ಮಿಷನ್ ಕನ್ನಡಿಗರ ವತಿಯಿಂದ ಇದನ್ನ ಹಮ್ಮಿಕೊಂಡಿದ್ದಾರೆ. ಸೊ ನಾವು ವಾಲಂಟಿಯರ್ ಕೆಲಸ ಮಾಡ್ತಿದ್ವಿ, ಮತ್ತೆ ತುಂಬಾ ಎಂಜಾಯ್ ಮಾಡ್ತಾ ಇದೀವಿ. ನಾನೀಗ 3rd ಇವೆಂಟ್ ಅಟೆಂಡ್ ಮಾಡ್ತಾ ಇದ್ದೀನಿ. ಮೊದಲು ಇವ್ರದ್ದು ಆನ್ಯುವಲ್ ಫಂಕ್ಷನ್ ಇತ್ತು, ಅದನ್ನ ಅಟೆಂಡ್ ಆಗಿದ್ವಿ. ಆಮೇಲೆ ಯುಗಾದಿ ಅಟೆಂಡ್ ಆಗಿದ್ವಿ. ಇವಾಗ ಸಮ್ಮರ್ ಫೆಸ್ಟ್ ಅಟೆಂಡ್ ಆಗಿದ್ವಿ. ಏನೇನ್ ತಿಂದ್ರಿ? ಇವಾಗ ಬಂದು ನಮ್ದು ಶೇಂಗಾ ಹೋಳಿಗೆ, ಆಮೇಲೆ ನಮ್ ಸೈಡ್ ಹೂರ್ಣ ಹೋಳಿಗೆ ಅಂತಾರೆ ಬೆಳಗಾವಿಯಲ್ಲಿ, ಹೂರ್ಣ ಹೋಳಿಗೆ. ಓಕೆ, ಇವ್ರಿಗೆ ಹೀಗ ಅನ್ಸಿದೆ. ಇವ್ರಿಗೆ ಕೇಳೋಣ ಇಬ್ರಿಗೂ ಹೆಂಗ ಅನ್ಸಿದೆ ಅಂತ. ನಿಮಗೆ ಹೆಂಗ ಅನಿಸ್ತು ಸಮ್ಮರ್ ಫೆಸ್ಟ್? ಮಸ್ತ್. ತುಂಬಾ ಬಿಸಿಲಿದೆ, ಬಟ್ ಡೋಂಟ್ ಕಂಪೇರ್ ಟು ಇಂಡಿಯಾ. ಓಕೆ, ನೀವೇನೇನ್ ತಿಂದ್ರಿ? ಏನೇನ್ ಇಷ್ಟ ಆಯ್ತು? ನಾವು ಹುರ್ನದ ಹೋಳ್ಗಿ ಮತ್ತೆ ಅಷ್ಟೇ. ಅದೊಂದೇ ಇಷ್ಟ ಆಯ್ತಾ? ಇಲ್ಲ, ತುಂಬಾ ಇದೆ, ಇನ್ನು ಟ್ರೈ ಮಾಡ್ಬೇಕು. ಇವಾಗ ಬಂದಿದ್ದೀವಿ. ಓಕೆ, ರಾಹುಲ್ ಅವ್ರಿಗೆ ಕೇಳೋಣ. ನೀವೇನೇನ್ ತಿಂದ್ರಿ? ಇಲ್ಲಿ ದಿನಲ್ಕ ಬಹಳ ಎಲ್ಲ ಐಟಮ್ ಐತಿ. ಖರೆ ಜರ್ಮನಿ ಬಂದಾಗಿಂದ ಹುರ್ನ ಹೋಳಿಗೆ ತಿಂದಿಲ್ಲಾಗಿದ್ದು, ಅದಕ್ಕೆ ಒಟ್ಟ ಹುರ್ನ ಹೋಳಿಗೆ ಬಡದ್ದು, ಮತ್ತ ಚಪಾತಿ ಬದ್ನಿಕಾಯಿ ಏನಾಗೈತಿ ಅದನ್ನಟ್ಟು 1 ರೌಂಡ್ ಬಡದ್ದು. ಇನ್ನು ಮುಂದೆ ನೋಡಿ ಮತ್ತೆ ಸಿಗತೈತಿ ಬಡಿಯಾಕ. ಸೊ ಫುಡ್ ಇಷ್ಟ ಆಯ್ತಾ ನಿಮ್ಗೆ? ಫಸ್ಟ್ ಕ್ಲಾಸ್. ಜರ್ಮನಿ ಬಂದ ಇಂಡಿಯಾದ ಊಟ ಮಿಸ್ ಆಗದಿತ್ತು, ಮತ್ತೆ ಎಂತೆಲ್ಲ ಊಟ ಸಿಗ್ತೈತಿ ಅಂದ್ರ ಮತ್ತ ಇಷ್ಟ ಆಗೋಲ್ದೆ ಏನ್ ಹೇಳೋದು ನಿಮಗ. ಸೊ ನಿಮಗ್ ಸಮ್ಮರ್ ಫೆಸ್ಟ್ ಚಲೋ ಅನ್ಸತೈತಿ? ಸಮ್ಮರ್ ಫೆಸ್ಟ್ ಊಟ ಎಲ್ಲ ಚಲೋ ಐತಿ. ಆಟ ಹಿಡಿದು ಈಗ ಅದ್ರಾಗ ಸೋಲಾನ್ ಚಾಕ್ಲೇಟ್ ಕೊಟ್ರು, ಗೆದ್ದವ್ರಿಗೆ ಬಾಕ್ಸ್ ಏನೋ ಕೊಟ್ರು. ನಾವು ಸೋತು, ನಮ್ಗೆ ಚಾಕ್ಲೇಟ್ ಸಿಕ್ತು. ಇನ್ನೊಂದು ಅರ್ಧ ತಾಸು ಬಿಟ್ಟು ಮತ್ತೊಂದು ಯಾವ್ದೋ ಆಟ ಆಡ್ಸೋರ್ದಾರತ್ತ, ಗೊತ್ತಿಲ್ಲ ನಮಗೆ ಏನ್ ಮಾಡ್ಸೋರ್ದಾರು. ಅಷ್ಟೇ ಸಾಕು. ಸೊ ನೋಡಿದ್ರಲ್ಲ, 3 ಜನ ಅವ್ರವ್ರ ಒಳ್ಳೊಳ್ಳೆ ಒಪಿನಿಯನ್ಸ್ ಕೊಟ್ರು. ಸೊ ನಾವು ಸ್ವಲ್ಪ ಎಂಜಾಯ್ ಮಾಡೋಣ. ಎಂಜಾಯ್ ಮಾಡಿಬಿಟ್ಟು ಅಲ್ಲಿಂದ ಆಮೇಲೆ ಈವ್ನಿಂಗ್ ಮನೆಗೆ ಹೊರಟ್ರೆ ಆಯ್ತು. ಸೊ ಇಲ್ಲಿಗೆ ನಮ್ಮದು ಸಮ್ಮರ್ ಫೆಸ್ಟ್ ಮುಗಿಸ್ಕೊಂಡ್ವಿ. ಅಲ್ಲಿಂದ ಇವಾಗ ನಾನು ಇದಕ್ಕೆ ಹೊರಟಿದ್ದೀನಿ, ಮೆಟ್ರೋಗೆ ಹೋಗಿ ಅಲ್ಲಿಂದ ಇದಕ್ಕೆ ಎಲ್ಲಿ ರೈಲ್ವೆ ಸ್ಟೇಷನ್ಗೆ ಹೋಗಿ ರೈಲ್ವೆ ಸ್ಟೇಷನಿಂದ ನಮ್ಮ ಏರಿಯಾಗೆ ಹೋಗೋದು. ಫುಲ್ ಎಲ್ಲ ಎಂಜಾಯ್ಮೆಂಟ್ ಎಲ್ಲ ಸಖತ್ತಾಗಿತ್ತು. ನೋಡಿದ್ರಲ್ವಾ ನೀವು ಕೂಡ. ಎಲ್ಲ ಆಟಗಳು ಆಡಿಸಿದ್ರು, ಡ್ಯಾನ್ಸ್ ಮಾಡಿದ್ರು, ಎಲ್ಲ ಚೆನ್ನಾಗಿತ್ತು. ಆಮೇಲೆ ಬೇರೆ ಬೇರೆ ಸ್ಟಾಲ್ಗಳು ಹಾಕಿದ್ರು. ನಾನು ಟ್ರೈ ಮಾಡಿದ್ದು 2. ಒಂದು ನಮ್ಮದು ಬೆಂಗಳೂರು ಕಡೆಗೆ ಮಾಡ್ತಾರಲ್ಲ ಮಸಾಲೆ ವಡೆ, 2ನೇದು ಇದು ಚಪಾತಿ ಮತ್ತು ಎಣ್ಗಾಯಿ. ಸೊ ಎರಡನ್ನೂ ಟ್ರೈ ಮಾಡಿದೆ. ಇಟ್ ವಾಸ್ ಗುಡ್, ಚೆನ್ನಾಗಿತ್ತು, ಪರವಾಗಿಲ್ಲ, ಟೇಸ್ಟು ಚೆನ್ನಾಗಿತ್ತು. ನಾನು ಎಂಜಾಯ್ ಮಾಡಿದೆ. ಆಮೇಲೆ ನೀವು ಎಂಜಾಯ್ ಮಾಡಿದ್ರಿ ಅನ್ಕೋತೀನಿ. ಆಮೇಲೆ ಇವಾಗ ಕೊನೆಗೆ ನೀವು ಸಮ್ಮರ್ ಫೆಸ್ಟ್ ನೋಡಿದ್ರಿ. ಜರ್ಮನಿಯಲ್ಲಿ ಕನ್ನಡದವ್ರು ಮಾಡಿರೋ ಸಮ್ಮರ್ ಫೆಸ್ಟು. ಮತ್ತು ಬೇರೆಯವರು ಜರ್ಮನಿಯವರೆಲ್ಲ ಅದು ಇದು ಸಮ್ಮರ್ ಫೆಸ್ಟ್ ಯಾವುದಾದ್ರೂ ಫೆಸ್ಟ್ ಮಾಡಿದ್ರೆ ಮತ್ತೆ ಎಲ್ಲ ಅಟೆಂಡ್ ಮಾಡಬೇಕು. ಎಲ್ಲ ಅಟೆಂಡ್ ಮಾಡಿದ್ರು, ಏನೇ ಅಟೆಂಡ್ ಮಾಡಿದ್ರು ನಿಮಗೂ ತೋರಿಸ್ತೀನಿ. ಎಂಜಾಯ್ ಮಾಡೋಣ. ಸೊ ಇವಾಗ ರಿಟರ್ನ್ ಬ್ಯಾಕ್ ಟು ಹೋಮ್. ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋವರೆಗೂ ಎಲ್ರಿಗೂ ಟೇಕ್ ಕೇರ್, ಲವ್ ಯು ಆಲ್, ಬಾಯ್. ನನ್ನ ಈ ಚಾನೆಲ್ ಹೆಸರು ಸ್ಯಾಮ್ ಲಾಗ್ಸ್ ಅಂತ. ಸೊ ದಯವಿಟ್ಟು ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ, ಹಾಗೂ ದಯವಿಟ್ಟು ಸಪೋರ್ಟ್ ಮಾಡಿ. ಅದ್ರ ಜೊತೆಗೆ ಯಾವುದೇ ತಪ್ಪುಗಳಾದರೂ, ಯಾವುದೇ ತಿದ್ದುಪಡಿಗಳಿದ್ದರೂ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ಸೊ ಆ ಯಾವುದೇ ತಪ್ಪುಗಳು, ತಿದ್ದುಪಡಿಗಳನ್ನು ಮುಂದಿನ ವಿಡಿಯೋದಲ್ಲಿ ರಿಪೀಟ್ ಆಗದೆ ಇರೋಕ್ಕೆ ನಾನು ನೋಡ್ಕೋತೀನಿ. ಅದ್ರ ಜೊತೆಗೆ ಮುಂದಿನ ವಿಡಿಯೋಗಳಲ್ಲಿ ಹೊಸ ಹೊಸ ವಿಷಯಗಳನ್ನು ತಂದು ತೋರ್ಸೋಕ್ಕೆ ನಾನು ಆದಷ್ಟು ಪ್ರಯತ್ನ ಮಾಡ್ತೀನಿ. ಸೊ ಇಂತಿ ನಿಮ್ಮ ಹುಡುಗ ಸಮೇತ.